ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿನ ನಾವು ಕೆಸೆಟ್ ಅಂತಕ್ಕಂಥ ಏನೊಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಹಾಯಕ ಪ್ರಾಧ್ಯಾಪಕರ ಒಂದು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಆ ಒಂದು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯಲ್ಲಿ ಅನೇಕ ಗೊಂದಲಗಳು. ಈಗಾಗಲೇ ಏನೊಂದು ಪರಿಶಿಷ್ಟ ಜಾತಿಯಲ್ಲಿ ಇದೇ ಮೊದಲ ಬಾರಿಗೆ ಎಬಿಸಿ ಅನ್ವಯ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಕ್ಕಂಥದ್ರ ಅನ್ವಯವಾಗಿ ಎಕ್ಸಾಮ್ ಅನ್ನು ನಡೆಸಲಾಗಿತ್ತು. ಹಾಲ್ ಟಿಕೆಟ್ ಕೊಡುವ ಮುಂಚೆಯೇ ಅವರಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಇದು ಮೊದಲ ಆಗಿರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅದರ ಅರಿವಿಲ್ಲದೆ ಅನೇಕ ಗೊಂದಲಗಳಿಗೆ ಈಡಾಗಿ ಅವರು ತಪ್ಪಾದ ಮಾಹಿತಿಯನ್ನ ತುಂಬಿ ಅವರ ತಪ್ಪಾದ ಒಂದು ಚಾಯ್ಸ್ ಅನ್ನು ಮಾಡಿ ಎಬಿಸಿ ವರ್ಗೀಕರಣ ತಪ್ಪಾದ ಒಂದು ಚಾಯ್ಸ್ ಅನ್ನು ಮಾಡಿ ನಂತರದಲ್ಲಿ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ರು. ಆದ್ದರಿಂದ ಅನೇಕ ಗೊಂದಲಗಳು ಇವತ್ತಿನ ದಿನ ಇರತಕ್ಕಂಥವು. ನಿನ್ನೆ ದಿನ ಕೆಎಸ್ ಅಧಿಕಾರಿಗಳು ಹಾಗೂ ಆಫೀಸರ್ ಮುಖಾಂತರ ಕೆಸೆಟ್ ಏನೊಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಭೇಟಿಯನ್ನು ನೀಡಿದ್ವಿ. ಅಲ್ಲಿ ಅನೇಕ ಗೊಂದಲಗಳ ಮಧ್ಯೆ ಬಂದಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೊಡ್ಕೋತಾರೆ. ಉದಾಹರಣೆಗೆ ನಾವು ನೋಡಿದಾಗ ನಿತೀಶ್ ಅಂತಕ್ಕಂಥ ವಿದ್ಯಾರ್ಥಿ ಅವನು ಮೂಲತಃ ಬಿ ಅಂತಕ್ಕಂಥ ಅವನ ಪ್ರವರ್ಗ ಬರ್ತದ, ಆದ್ರೆ ಅವನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಪ್ರವರ್ಗ ಎ ಅಂತಕ್ಕಂಥದ್ದು. ಇಲ್ಲಿ ಅವನ ಒಂದು ಕಟಪ್, ಅವನ ಒಂದು ಕಾಸ್ಟ್ಗೆ ಬಿ ಅಂತಕ್ಕಂಥ ಪ್ರವರ್ಗ ನಿಂತಿರ್ತಕ್ಕಂಥದ್ದು 150. ಆದರೆ ಅವನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಎ ಕ್ಯಾಟಗರಿ ನಿಂತಿರ್ತಕ್ಕಂಥದ್ದು 154. ಅವನು ಮಾರ್ಕ್ಸ್ ಬಂದಿರತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 152. ಒಂದು ವೇಳೆ ಅವನ ಪ್ರವರ್ಗವನ್ನ ಅವನು ಚಾಯ್ಸ್ ಮಾಡಿದ್ದೇ ಆಗಿದ್ದಲ್ಲಿ ಅವನಿಗೆ 150 ಅಂತೂ ಇರೋದ್ರಿಂದ ಸೆಲೆಕ್ಟ್ ಆಗ್ತಿದ್ದ. ಆದ್ರೆ ಅವನು ಪ್ರವರ್ಗ ಎ ಅನ್ನ ಆಯ್ಕೆ ಮಾಡಿಕೊಂಡಿರೋದ್ರಿಂದಾಗಿ ಪ್ರವರ್ಗ ಎ ಅಂತಕ್ಕಂಥದ್ದು 154ಗೆ ನಿಂತಿದೆ. ಆದ್ರೆ ಅವನ ಒಂದು ಕಟಪ್ ಅಲ್ಲಿಯೂ ಕೂಡ ಸೆಲೆಕ್ಟ್ ಆಗಿಲ್ಲ. ಆದರೆ ಪ್ರವರ್ಗ ಬಿ ದಲ್ಲೂ ಕೂಡ ಸೆಲೆಕ್ಟ್ ಆಗಿಲ್ಲ. ಇದರಿಂದ ಅವನಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ನಾವು ಉದಾಹರಣೆಯನ್ನು ನೋಡಿದಾಗ ಹರೀಶ್ ಎನ್.ಕೆ ಅಂತಕ್ಕಂಥ ವಿದ್ಯಾರ್ಥಿ, ಇವನು ಮೂಲತಃ ಪ್ರವರ್ಗ ಬಿ ದಲ್ಲಿ ಬರ್ತಕ್ಕಂಥವನು, ಆದರೆ ಚಾಯ್ಸ್ ಮಾಡಿರ್ತಕ್ಕಂಥದ್ದು ಪ್ರವರ್ಗ ಎ ಅಂತಕ್ಕಂಥದ್ದು. ಇಲ್ಲಿ ಇವನು ಕಟಪ್ ತೆಗೆದಿರ್ತಕ್ಕಂಥದ್ದು 152 ಅಂತಕ್ಕಂಥದ್ದು ಇವನ ಮಾರ್ಕ್ಸ್ ಆಗಿರುತ್ತದ. ಆದ್ರೆ ಪ್ರವರ್ಗ ಎ ಅಂತಕ್ಕಂಥದ್ದನ್ನ ಚಾಯ್ಸ್ ಮಾಡಿದ್ರಿಂದಾಗಿ ಪ್ರವರ್ಗ ಎ ಅಂತಕ್ಕಂಥದ್ದು ರಾಜ್ಯಶಾಸ್ತ್ರ ಸಬ್ಜೆಕ್ಟ್ ವಿಭಾಗದಲ್ಲಿ, ರಾಜ್ಯಶಾಸ್ತ್ರ ವಿಷಯದಲ್ಲಿ ಕಟಪ್ ನಿಂತಿರ್ತಕ್ಕಂಥದ್ದು ಪ್ರವರ್ಗ ಎದಲ್ಲಿ 154, ಇವನು ತೆಗೆದಿರ್ತಕ್ಕಂಥದ್ದು 152. ಆದ್ರಿಂದ ಅಲ್ಲಿ ಸೆಲೆಕ್ಟ್ ಆಗಿಲ್ಲ. ಆದ್ರೆ ಇವನು ಮೂಲತಃ ಬಿ ದಲ್ಲಿ ಬರೋದ್ರಿಂದಾಗಿ ಬಿ ದಲ್ಲಿ ನಿಂತಿರ್ತಕ್ಕಂಥ ಪ್ರವರ್ಗ ಕ್ಯಾಟಗರಿ ಎಷ್ಟಪ್ಪ ಅಂತಂದ್ರೆ 150. 150ರಲ್ಲಿ ಪ್ರವರ್ಗ ಬಿ ದಲ್ಲಿ ನಿಂತಿದೆ. ಆದ್ರೆ ಇವನು 152 ಆಗಿದೆ. ಇವನು ಎ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದಾಗಿ 154ಗೆ ನಿಂತಿರ್ತಕ್ಕಂಥ ಕಟಪ್ ಎ ದಲ್ಲಿ ಇವನು ಸೆಲೆಕ್ಟ್ ಆಗಿಲ್ಲ. ಇಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕು. ಇಲ್ಲಿ ಒಂದು ವೇಳೆ ಅವನು ರಾಜ್ಯಶಾಸ್ತ್ರ ವಿಷಯದಲ್ಲಿ ಪ್ರವರ್ಗ ಬಿ ಅಂತ ಗೊತ್ತಾಗಿ ಪ್ರವರ್ಗ ಬಿ ಅಂತ ಗೊತ್ತು ಮಾಡಿದ್ದೇ ಆದಲ್ಲಿ ಅವನಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ವೆರಿಫಿಕೇಶನ್ ಅಂತಕ್ಕಂಥದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಬರ್ಲಿಕ್ಕೆ ಅವಕಾಶ ನೀಡಲಾಗ್ತಿತ್ತು. ಆದ್ರೆ ಈಗ ಅದನ್ನ ನೀಡಿಲ್ಲ. ಯಾಕೆ ನೀಡಿಲ್ಲಪ್ಪ ಅಂತಂದ್ರೆ ನೀವು ಪ್ರವರ್ಗ ಎ ಅಂತ ಸೆಲೆಕ್ಟ್ ಮಾಡ್ಕೊಂಡಾರ. ಆದ್ರಿಂದಾಗಿ ಅಲ್ಲಿ ಪ್ರವರ್ಗ ಎ ಅಂತಕ್ಕಂಥದ್ದು 154 ಹೈ ಕಟಪ್ ನಿಂತಿದೆ, 152 ಆಗಿದೆ. ಆದ್ರಿಂದಾಗಿ ಇವನಿಗೆ ಬಿ ದಲ್ಲಿ ವೆರಿಫಿಕೇಶನ್ ಬರಲು ಕೂಡ ಅವಕಾಶ ಇಲ್ಲದಂತ ಪರಿಸ್ಥಿತಿಯಲ್ಲಿ ಅವನಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೂರನೇ ಒಂದು ನಾವು ಅಭ್ಯರ್ಥಿಯನ್ನು ನೋಡಿದಾಗ ಅರ್ಥಶಾಸ್ತ್ರ ವಿಭಾಗ, ಅರ್ಥಶಾಸ್ತ್ರ ವಿಷಯದಲ್ಲಿ ಆನಂದ್ ಎ ಅಂತಕ್ಕಂಥ ವಿದ್ಯಾರ್ಥಿ, ಅವನು ಪ್ರವರ್ಗ ಬಿ ಅಂತಕ್ಕಂಥದ್ದು ಅವನ ಮೂಲ ಒಂದು ಪ್ರವರ್ಗ ಆಗಿರ್ತಕ್ಕಂಥದ್ದು. ಅವನು ಎ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಿದ್ದಾನೆ. ಇಲ್ಲಿ ಅವನು ತೆಗೆದಿರ್ತಕ್ಕಂಥದ್ದು ಅವನು PH ಕ್ಯಾಂಡಿಡೇಟ್, ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರತಕ್ಕಂಥ ವಿದ್ಯಾರ್ಥಿ. ಇವನಿಗೆ 126, ಅವನು ಗಳಿಸಿರ್ತಕ್ಕಂಥ ಅಂಕ 126. ಆದರೆ ಪ್ರವರ್ಗ ಎ ಅಂತಕ್ಕಂಥ ಪ್ರವರ್ಗವನ್ನ ಸೆಲೆಕ್ಟ್ ಮಾಡಿರೋದ್ರಿಂದಾಗಿ ಅವನು ಅಲ್ಲಿ ಪ್ರವರ್ಗ ಎ ಅಂತಕ್ಕಂಥದ್ದು 134ಕ್ಕೆ ನಿಂತಿದೆ. ಆದ್ರಿಂದ ಅವನು ಪ್ರವರ್ಗ ಎ ದಲ್ಲಿ ಸೆಲೆಕ್ಷನ್ ಆಗಿಲ್ಲ. ಆದರೆ ಪ್ರವರ್ಗ ಬಿ ದಲ್ಲಿ ನಿಂತಿರ್ತಕ್ಕಂಥದ್ದು 122, ಇವನಾಗಿರ್ತಕ್ಕಂಥದ್ದು 126. ಆದ್ರೆ PH ಅಂತಕ್ಕಂಥ ಸ್ಲಾಟ್ ಒಂದೇ ಇರ್ತಕ್ಕಂಥದ್ದು, ಒಂದೇ PH ಇರೋದ್ರಿಂದಾಗಿ 122 ಇರ್ತಕ್ಕಂಥ ಅಭ್ಯರ್ಥಿಗೆ ತಾವು ಕೆಎದವರು ಕೊಟ್ಟಿದ್ದೇ ಆದಲ್ಲಿ 126 ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅನ್ಯಾಯ ಆಗ್ತಕ್ಕಂಥದ್ದು. ಅದನ್ನೆಲ್ಲರೂ ಕೂಡ ಗಮನಿಸಬೇಕು. ಈ ಅನ್ಯಾಯ ಆಗೋದ್ರಿಂದಾಗಿ ಅವನು ಯಾವ ರೀತಿ ಸರಿಪಡಿಸ್ತಾರ? ಈ ಮೊದಲು ಬಂದಿರತಕ್ಕಂಥವ್ರಿಗೆ ವೆರಿಫಿಕೇಶನ್ ಕರ್ದಾರ, ಅವ್ರ ವೆರಿಫಿಕೇಶನ್ ದಲ್ಲಿ ಡಾಕ್ಯುಮೆಂಟ್ ಸರಿ ಇದೆ ಅಂತ ಹೇಳಿ 122 ಇರ್ತಕ್ಕಂಥ ವಿದ್ಯಾರ್ಥಿಯನ್ನು ತಾವು ತೆಗೆದುಕೊಂಡಿದ್ದೇ ಆದಲ್ಲಿ 126 ಇರ್ತಕ್ಕಂಥ ವಿದ್ಯಾರ್ಥಿ ಏನ್ ಮಾಡಬೇಕು? ಈ ರೀತಿಯಾಗಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ನಮ್ಗೆ ತೋಡ್ಕೊಂಡಿರ್ತಕ್ಕಂಥದ್ದು. ಆದ್ರಿಂದಾಗಿ ನಾವು ನಿನ್ನೆ ಒಂದು ಕೆಎ ಬೋರ್ಡ್ಗೆ ಅಧಿಕಾರಿಗಳೊಂದಿಗೆ, ಅದೇ ರೀತಿಯಾಗಿ ರಿಟೈರ್ಡ್ IRS ಅಧಿಕಾರಿಗಳೊಂದಿಗೆ ಕೆಎ ನಿರ್ದೇಶಕರನ್ನ, ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಸನ್ನ ಕುಮಾರ್ ಅವರನ್ನ, ಅದೇ ರೀತಿಯಾಗಿ PRO ಅಧಿಕಾರಿಗಳನ್ನ ಭೇಟಿಯನ್ನ ಮಾಡಿದ್ವಿ. ಅವರೆಲ್ಲರಿಗೂ ಮನವರಿಕೆ ಮಾಡಿದಾಗ
ಅವರು ಕೂಡ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇಲ್ಲ ನೀವು ಕಾಸ್ಟ್ ಸರ್ಟಿಫಿಕೇಟ್ ತಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತೀವಿ, ನೆಕ್ಸ್ಟ್ ಸ್ಲಾಟ್ ಬಿಡ್ತಾರ ಅಂತ ಹೇಳ್ತಾರೆ. ನಮ್ಮ ಒಂದು ಬೇಡಿಕೆ ಏನಾಗಿತ್ತು, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಏನು ನೀವು ಆಯ್ಕೆ ಮಾಡ್ಲಿಕ್ಕೆ ಬಿಟ್ಟಿದ್ರಿ, ಈಗ ಇನ್ನೊಂದು ಚಾನ್ಸ್ ಅನ್ನ ಕೊಟ್ಟು ವಿದ್ಯಾರ್ಥಿಗಳು ತಮ್ಮ ಪ್ರವರ್ಗ ಎ, ಬಿ, ಸಿ ಅನ್ನ ಸರಿಯಾದ ರೀತಿಯಲ್ಲಿ, ಈಗ ಎಲ್ಲರಿಗೂ ಕೂಡ ಅರ್ಥೈಸಿಕೊಂಡಿರ್ತಕ್ಕಂಥದ್ರಿಂದಾಗಿ ಅವರು ಸರಿಯಾದ ಒಂದು ಪ್ರವರ್ಗವನ್ನ ಮೆನ್ಷನ್ ಮಾಡ್ತಾರೆ. ಆದ್ರಿಂದ ನೀವು ಇನ್ನೊಮ್ಮೆ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತಕ್ಕಂಥ ನಮ್ದೊಂದು ಉದ್ದೇಶ ಆಗಿತ್ತು. ಅದನ್ನ ನಾವು ಕೂಡ ಮನವಿಯನ್ನ ಕೂಡ ಮಾಡಿದ್ವಿ. ಆದ್ರೆ ಅವರು ಆ ರೀತಿ ಬಿಡಕ್ಕಾಗಂಗಿಲ್ಲ ಅಂತ ಹೇಳಿ ನಂತರದಲ್ಲಿ ಅವರು ಬರಲಿ ಡಾಕ್ಯುಮೆಂಟ್ಸ್ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಬೇಕು. ಎಷ್ಟು ರೀತಿಯಲ್ಲಿ ಅನ್ಯಾಯ ಆಗ್ತದಪ್ಪ ಅಂತಂದ್ರೆ, ಇದು 122 ಆಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಅವನು ಅವರ ಒಂದು ಲಿಸ್ಟ್ ಪ್ರಕಾರ ಸೆಲೆಕ್ಷನ್ ಆಗ್ತಾನೆ. ಬಟ್ 126 ಇರ್ತಕ್ಕಂಥ ವಿದ್ಯಾರ್ಥಿ ಏನ್ ಮಾಡ್ಬೇಕು, ನಂತರದಲ್ಲಿ ಬಂದ್ರು ಅವರಿಗೂ ಕೊಡ್ತಾರ? ಹಂಗಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಗೊಂದಲಗಳು ಕೂಡ ನಂತರದ ದಿನಗಳಲ್ಲಿ ತಾವೇ ಅದನ್ನ ಸೃಷ್ಟಿ ಮಾಡ್ತೀರಿ ಅಂತ ನಾನು ಹೇಳ್ತಾ, ಅದೇ ರೀತಿಯಾಗಿ ಇಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು. ಆದ್ರಿಂದಾಗಿ ಇದೊಂದು ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿಯಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಉಪಜಾತಿಗೆ ಅನುಗುಣವಾಗಿ ತಾವು ಸರ್ಟಿಫಿಕೇಟ್ ಅನ್ನ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಕ್ಕಂಥ ಸರ್ಟಿಫಿಕೇಟ್ ಮುಖಾಂತರನೇ ವೆರಿಫಿಕೇಶನ್ ಬರಬೇಕು. ಅಂದಾಗ ಮಾತ್ರ ತಮ್ಮನ್ನ ವೆರಿಫೈ ಮಾಡ್ತಾರೆ. ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಈಗಾಗಲೇ ಒಂದು ಕೆಇ ಅಂತಕ್ಕಂಥದ್ದು ಮೊದಲೇನೊಂದು 22/8/2025 ಬಂದಿರತಕ್ಕಂಥ 22/8/2025 ಬಂದಿರತಕ್ಕಂಥ ಒಂದು ಸುತ್ತೋಲೆಯಲ್ಲಿ ಇದೊಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಕ್ಕಂಥದ್ದು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಅರ್ಹತಾ ಪರೀಕ್ಷೆಗಾಗಿ ನೋಟಿಫಿಕೇಶನ್ ಅನ್ನ ಹೊರಡಿಸಿರ್ತಕ್ಕಂಥದ್ದು. ಅದರಲ್ಲೇ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ತಾವು ತಪ್ಪು ಮಾಹಿತಿಯನ್ನ ನೀಡಿದ್ದೇ ಆದಲ್ಲಿ ಯಾವುದೇ ಸಂದರ್ಭದಲ್ಲಿ ತಮ್ಮ ಪ್ರಮಾಣ ಪತ್ರವನ್ನ, ಅರ್ಹತಾ ಪ್ರಮಾಣ ಪತ್ರವನ್ನ ರದ್ದುಗೊಳಿಸಲಾಗುವುದು ಅಂತ ಹೇಳಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಎಲ್ಲರೂ ಕೂಡ ಕಡ್ಡಾಯವಾಗಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಕ್ಕಂಥ ಸರ್ಟಿಫಿಕೇಟ್ ಗಳನ್ನ ತಗೊಂಡು ಬಂದೇ ನೀವು ಇಲ್ಲಿ ವೆರಿಫಿಕೇಶನ್ ಅನ್ನ ಮಾಡುವಂಥದ್ದು. ಸಡನ್ಲಿ ಈಗಾಗಲೇ ಸರ್ಟಿಫಿಕೇಟ್ ಅನ್ನ ಯಾರ್ಯಾರು ತೆಗೆದುಕೊಳ್ಳಕ್ ಆಗಿಲ್ಲ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಟೈಮ್ ಕೊಡ್ತಾರಲ್ಲೋ ಗೊತ್ತಿಲ್ಲ. ಆದ್ರೆ ನೀವು ಕಡ್ಡಾಯವಾಗಿ ನಿಮ್ಮ ಪ್ರವರ್ಗವಾರು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಬಂದದ್ದೇ ಆದಲ್ಲಿ ತಮಗೆ ವೆರಿಫಿಕೇಶನ್ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕೆಎದವರಿಗೆ ಅವಕಾಶ ಇರುವಂತದ್ದು ಏನಪ್ಪಾ ಅಂತಂದ್ರೆ, ತಾವು ಎಬಿಸಿಡಿ ಮರು ವರ್ಗೀಕರಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಎಬಿಸಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇ ಆದಲ್ಲಿ ಎಲ್ಲ ಗೊಂದಲಗಳಿಗೆ, ಈಗೇನು ನಾವು ಕೆಲವು ಅಭ್ಯರ್ಥಿಗಳದ್ದ ಮೆನ್ಷನ್ ಮಾಡಿ ಹೇಳಿದೀವಿ, ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಆಗ್ಬೇಕಪ್ಪ ಅಂತಂದ್ರೆ ನೀವು ಮತ್ತೊಮ್ಮೆ ಎಬಿಸಿ ಅಂತಕ್ಕಂಥದ್ದನ್ನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೇ ಆದಲ್ಲಿ ಇದು 175ರಷ್ಟು ಈ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ಸಾಲ್ವ್ ಆಗುವಂಥದ್ದು. ಆದ್ದರಿಂದಾಗಿ ತಾವೆಲ್ಲರೂ ಕೂಡ ವೆರಿಫಿಕೇಶನ್ಗೆ ಹೋಗುವಂತ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪ್ರವರ್ಗವಾರು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಗಳನ್ನ ಒಯ್ಯಬೇಕು. ಆದ್ರೆ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೂಡ ಇನ್ನೂ ಕೂಡ ನಾವು ಸರಿಪಡಿಸುವ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.